ಅಧ್ಯಾಯ 14ನೇ ದಿನದ ಪಾರಾಯಣ. ಬ್ರಾಹ್ಮಣ ಸ್ತ್ರೀ ಪತಿಯೊಂದಿಗೆ ಸ್ವರ್ಗಕ್ಕೆ ತೆರಳಿದ್ದು. ಓ ದಿಲೀಪ ಮಹಾರಾಜನೇ, ಮಾಘ ಮಾಸದಲ್ಲಿ ತೀರ್ಥಸ್ನಾನ ಮಾಡುವುದರಿಂದ ಉಂಟಾಗುವ ಫಲವನ್ನು ಪಾರ್ವತಿಗೆ ಈಶ್ವರನು ಹೇಳಿದ್ದನ್ನು ಕೇಳಿದೆ. ಹಾಗೆಯೇ ಒಬ್ಬ ವಿಪ್ರಕನ್ಯೆ ತನ್ನ ಪತಿಯೊಂದಿಗೆ ಹೇಗೆ ವಿಷ್ಣು ಸಾಯುಜ್ಯವನ್ನು ಹೊಂದುತ್ತಾಳೋ ವಿವರಿಸುತ್ತೇನೆ. ಸಾವಧಾನ ಚಿತ್ತನಾಗಿ ಕೇಳುವಂತೆ ವಸಿಷ್ಠರು ಹೇಳುತ್ತಾರೆ. ಹಿಂದೆ ಕಾಶ್ಮೀರದಲ್ಲಿರುವ ಒಂದು ಗ್ರಾಮದಲ್ಲಿ ಸುಬುದ್ಧಿ ಎಂಬ ಬ್ರಾಹ್ಮಣನಿದ್ದನು. ಆತನು ಚತುರ್ವೇದಗಳನ್ನು ವ್ಯಾಸಂಗ ಮಾಡಿ ಅರ್ಥ ತಾತ್ಪರ್ಯಗಳನ್ನು ಸಹಿತ ವರ್ಣಿಸಬಲ್ಲ ಪಂಡಿತ. ಸುಬುದ್ಧಿ ಎಂಬ ಹೆಸರಿಗೆ ತಕ್ಕಂತೆ ವಿದ್ಯೆಯಲ್ಲಿ ಉನ್ನತ ಪಾಂಡಿತ್ಯ ಪಡೆದಿದ್ದನು. ಹಿರಿಯರನ್ನು ಗೌರವಿಸುತ್ತಾ ಭೂತದಯ ಉಳ್ಳವನಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದ. ಆತ ದೊಡ್ಡ ಪಂಡಿತನಾದ್ದರಿಂದ ಅನೇಕ ಮಂದಿ ಇತರ ಪಂಡಿತರು ಆತನ ಬಳಿಗೆ ಶಿಷ್ಯರಾದರು. ಆ ಬ್ರಾಹ್ಮಣನಿಗೆ 16 ವರ್ಷದ ಸುಶೀಲ ಎಂಬ ಮಗಳಿದ್ದಳು. ಆಕೆ ರೂಪವತಿ, ಸುಗುಣವತಿ, ಸೊಗಸಾದ ಕಣ್ಣುಳ್ಳವಳು, ಹಂಸನಡಿಗೆಯನ್ನು ನಾಚಿಸುವಂತೆ ನಡೆಯುತ್ತಿದ್ದಳು. ಒಂದು ದಿನ ಸುಮಿತ್ರ ಎಂಬ ಶಿಷ್ಯನೊಬ್ಬ ಗುರುಗಳ ಮನೆಯಲ್ಲಿ ನಡೆಯುವ ದೈವ ಕಾರ್ಯಕ್ಕೆ ಪೂಜಾ ದ್ರವ್ಯವನ್ನು ತರುವುದಕ್ಕಾಗಿ ಕಾಡಿಗೆ ಹೊರಟು ನಿಂತಾಗ ದಾರಿಯಲ್ಲಿ ಉದ್ಯಾನವನದಲ್ಲಿ ಸುಶೀಲೆ ತನ್ನ ಸ್ನೇಹಿತರೊಂದಿಗೆ ಚೆಂಡಾಟ ಆಡುತ್ತಿದ್ದಳು. ಆ ಚೆಂಡು ಹೊರಗೆ ಬಿದ್ದು ಉದ್ಯಾನವನದಿಂದ ಹೊರಬಂದ ಸುಶೀಲಾ ಸುಮಿತ್ರನನ್ನು ನೋಡಿದಳು. ಸುಮಿತ್ರನು ಬಹಳ ಸೊಗಸುಕಾರ ಅಂದವಾಗಿದ್ದನು. ವಿಪ್ರಕುಮಾರಿ ಪರಿಪರಿ ವಿಧಗಳಿಂದ ಪ್ರಚೋದಿಸತೊಡಗಿದಳು. ಸುಮಿತ್ರನು ಆಕೆಯ ದೀನಾಲಾಪನೆಯನ್ನು ಆಲಿಸಿ ಇಕ್ಕಟ್ಟಿನ ಸ್ಥಿತಿಗೆ ಬಂದನು. ಹಾಗೆಯೇ ಅವರಿಬ್ಬರ ಇಚ್ಛೆಯಂತೆ ಒಂದಾದರು. ಅವರು ಉಲ್ಲಾಸದಿಂದ ಸ್ವಲ್ಪ ಹೊತ್ತಿದ್ದು ಸಮಿತ್ತು, ಕುಶ, ಪುಷ್ಪಗಳನ್ನು, ನಾನಾ ವಿಧ ಫಲಗಳನ್ನು ಸಂಗ್ರಹಿಸಿ ಆಶ್ರಮದ ದಾರಿ ಹಿಡಿದರು. ಸುಮಿತ್ರನು ಗುರುಗಳಿಗೆ ನಮಸ್ಕರಿಸಿ ತಂದ ಪೂಜಾ ದ್ರವ್ಯಗಳನ್ನು ಸಮರ್ಪಿಸಿದನು. ಕಾಡಿಗೆ ಹೋಗಿ ಕಷ್ಟಪಟ್ಟು ತಂದ ವಸ್ತುಗಳನ್ನು ಸಂತೋಷದಿಂದ ಗುರುಗಳು ಸ್ವೀಕರಿಸಿ ಮಗಳನ್ನು ನೋಡಿ, ಮಗಳೇ, ನೀನು ತುಂಬ ದಣಿದಿದ್ದೀಯಾ? ನಿನ್ನ ಸುಕುಮಾರ ಮುಖಾರವಿಂದ ಅದೆಷ್ಟು ಬಾಡಿದೆ. ಈ ಮಧುರ ಪದಾರ್ಥವನ್ನು ಭುಜಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆ ಎಂದು ತಿಂಡಿ ತಿನಿಸುಗಳನ್ನು ನೀಡಿದನು. ಆಕೆ ಒಳಗೊಳಗೆ ಹೆದರುತ್ತಲೇ ಮೇಲೇನೂ ಅರಿಯದಂತೆ ನಟಿಸಿದಳು. ಮತ್ತೆ ಸ್ವಲ್ಪ ಕಾಲಕ್ಕೆ ಸುಶೀಲೆಯನ್ನು ಹಿಮಾಲಯ ಪ್ರದೇಶವಾಸಿಯಾದ ಬ್ರಾಹ್ಮಣನೊಬ್ಬನು ಮದುವೆಯಾದ್ದರಿಂದ ಆಕೆ ಅತ್ತೆ ಮನೆಗೆ ಹೋಗಿ ಅಲ್ಲಿಯೇ ಉಳಿದಳು. ಕೆಲ ಕಾಲಾನಂತರ ಸುಶೀಲಳನ್ನು ವಿವಾಹವಾದ ಬ್ರಾಹ್ಮಣನು ಪರಲೋಕಗತನಾದನು. ಪತಿಯ ಶವದ ಮೇಲೆ ಎರಗಿ ಸುಶೀಲೆ ಗೊಳೋ ಎಂದು ಅತ್ತಳು. ತುಂಬ ದುಃಖಿಸಿದಳು. ಅಯ್ಯೋ ಭಗವಂತನೇ, ಚಿಕ್ಕ ವಯಸ್ಸಿನಲ್ಲೇ ಇನ್ನೂ ಸಂಸಾರ ಸುಖವನ್ನು ಅನುಭವಿಸದೆಯೇ ವಿಧವೆಯನ್ನಾಗಿ ಮಾಡಿದೆಯಾ ತಂದೆ? ಇವಳ ಗತಿ ಏನು? ಜನ ಇವಳನ್ನು ನೋಡಿದರೆ ಅಮಂಗಳಕರವೆಂದು ಭಾವಿಸುವರಲ್ಲ. ಯಾವುದೇ ಶುಭ ಕಾರ್ಯದಲ್ಲೂ ಭಾಗವಹಿಸಲು ಬಿಡುವುದಿಲ್ಲ. ಇವಳಿಗೆ ಎಂಥ ಕರ್ಮ ಉಂಟಾಯಿತು ಎಂದು ಪರಿಪರಿ ರೀತಿಯಲ್ಲಿ ಅವನ ತಂದೆಯು ದುಃಖಿಸಿದನು. ಅಷ್ಟರಲ್ಲಿ ಅಲ್ಲಿಗೊಬ್ಬ ಸಿದ್ಧಪುರುಷನು ಭಿಕ್ಷಾಟನೆಗಾಗಿ ಬಂದನು. ನೆರೆದಿರುವ ಎಲ್ಲರ ರೋದನೆಯನ್ನು ಕೇಳಿಸಿಕೊಂಡು ಶವವಿರುವ ಕಡೆಗೆ ಹೋಗಿ ಸುಬುದ್ಧಿಯನ್ನು ಉದ್ದೇಶಿಸಿ, ಪೂಜ್ಯರೇ, ನೀವು ದುಃಖಿಸುವುದಕ್ಕೆ ಕಾರಣ ಏನು? ಬೇಗ ಹೇಳಿ ಎಂದು ಕೇಳಲು, ಆಗ ಸುಬುದ್ಧಿ ಸಿದ್ಧಪುರುಷನನ್ನು ಉದ್ದೇಶಿಸಿ, ಸ್ವಾಮಿ, ನನ್ನ ಮಗಳ ದುರಂತ, ಈ ವೈಧವ್ಯಕ್ಕೆ ಕಾರಣವೇನು? ಈಕೆಯ ಪೂರ್ವಜನ್ಮ ಎಂಥದ್ದು ಎಂದು ತಿಳಿದಲ್ಲಿ ಹೇಳಿರಿ ಎಂದು ಬೇಡಿಕೊಂಡನು. ಸಿದ್ಧರು ಸ್ವಲ್ಪ ಹೊತ್ತು ತಮ್ಮ ದೃಷ್ಟಿಯಿಂದ ನಡೆದದ್ದೆಲ್ಲವನ್ನೂ ಗ್ರಹಿಸಿದರು. ವಿಪ್ರೋತ್ತಮರೇ, ನಿಮ್ಮ ಮಗಳು ಹಿಂದಿನ ಜನ್ಮದಲ್ಲಿ ಕ್ಷತ್ರಿಯವತಿಯಾಗಿದ್ದಳು. ಆಕೆಯ ತಪ್ಪಿನಿಂದಾಗಿ ತನ್ನ ಪತಿ ನಿದ್ರಾವಶನಾಗಿರುವ ಸಮಯದಲ್ಲಿ ಕತ್ತಿಯಿಂದ ತಿವಿದಿದ್ದಳು. ಆತ ವಿಲವಿಲನ್ನೇ ನರಳಾಡಿ ಪ್ರಾಣ ಬಿಟ್ಟಿದ್ದನು. ಈಕೆ ಮಾಡಿರುವ ದೋಷದಿಂದ ನಿನ್ನ ಅಳಿಯ ಮರಣಿಸಿದ್ದಾನೆ. ಅಂತಹ ಪಾಪಾತ್ಮಳು ಪುಣ್ಯಾತ್ಮರಾದ ನಿಮಗೇ ಹೇಗೆ ಜನಿಸಿದ್ದಳು? ಈ ವೃತ್ತಾಂತವನ್ನು ವಿವರಿಸುತ್ತೇನೆ ಕೇಳಿ. ಬಹಳ ವರ್ಷಗಳ ಹಿಂದೆ, ಅಂದರೆ ನಿಮ್ಮ ಮಗಳ 14 ಜನ್ಮಗಳ ಹಿಂದೆ, ಮಾಘ ಮಾಸದಲ್ಲಿ ಸೂರ್ಯ ಪರಮಾತ್ಮನು ಮಕರ ರಾಶಿಯಲ್ಲಿದ್ದಾಗ ಕೆಲವು ಜನ ಬ್ರಾಹ್ಮಣ ಸ್ತ್ರೀಯರು ಯಮುನಾ ನದಿ ತೀರದಕ್ಕೆ ಹೋಗಿ ಸ್ನಾನ ಮಾಡಿ ಮರಳಿನಲ್ಲಿ ಗೌರೀ ದೇವಿಯನ್ನು ಪ್ರತಿಷ್ಠಾಪಿಸಿ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡುತ್ತಿದ್ದರು. ಆ ಬ್ರಾಹ್ಮಣ ಸ್ತ್ರೀಯರು ಮಾಡುವ ಗೌರಿ ಪೂಜೆಯಲ್ಲಿ ನಿನ್ನ ಮಗಳಾಗಿ ಹುಟ್ಟಿದ ಈಕೆಯೂ ಕೂಡ ಭಾಗವಹಿಸಿದ್ದಳು. ಆ ಪುಣ್ಯ ಫಲದಿಂದಲೇ ನಿಮ್ಮ ವಂಶದಲ್ಲಿ ನಿಮ್ಮ ಮಗಳಾಗಿ ಜನಿಸಿದಳು.
ನಿನ್ನ ಶಿಷ್ಯನ ಜೊತೆ ಗುಟ್ಟಾಗಿ ಕಾಡಿಗೆ ಹೋಗಿ ಒಂದಾದಳು. ಪೂರ್ವಜನ್ಮದಿಂದ ಪವಿತ್ರವಾದ ಮನೆಯಲ್ಲಿ ಹುಟ್ಟಿದರೂ ಘೋರ ಪಾಪ ಮಾಡಿದ್ದರಿಂದ ತನ್ನ ಗಂಡನನ್ನು ಕಳೆದುಕೊಂಡು ವಿಧವೆಯಾದಳು. ಆದ್ದರಿಂದ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಕರ್ಮ ಈ ಜನ್ಮದಲ್ಲಿ ಪಾಪಕರ್ಮಗಳಿಂದಲೇ ಈಕೆಗೆ ಅಕಾಲ ವೈಧವ್ಯ ಉಂಟಾಯಿತು. ಪೂಜ್ಯರೇ, ಮಗಳನ್ನು ಕುರಿತು ನೀವು ಕೇಳದೆ ಹೋದರೂ ಪರಿಹಾರೋಪಾಯ ವಿವರಿಸಬೇಕೆಂದು ಹೀಗೆ ಬಂದೆನು. ಈ ಮಾಘ ಮಾಸದಲ್ಲಿ ನಿಮ್ಮ ಮಗಳ ಕೈಯಿಂದ ನದಿಯಲ್ಲಾಗಲಿ ಕೆರೆಯಲ್ಲಾಗಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿಸಿ ಅಲ್ಲಿಯೇ ಮರಳಿನಿಂದ ಗೌರೀದೇವಿಯನ್ನು ಮಾಡಿ ಮುತ್ತೈದೆಯರೊಂದಿಗೆ ಕೂಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ಪೂಜೆ ಮಾಡಿಸಿರಿ. ಈ ರೀತಿ ಮಾಘ ಮಾಸವೆಲ್ಲ ನಿಮ್ಮ ಮಗಳ ಕೈಯಿಂದ ಮಾಡಿಸುವುದರಿಂದ ಆಕೆಗಿರುವ ಮಹಾಪಾತಕಗಳು ತೊಲಗಿ ಹೋಗಿ ಆಕೆಯ ಪತಿ ಕೂಡ ಬದುಕುತ್ತಾನೆ. ಓ ಶಂಕರಿ, ಆ ರೀತಿಯಾಗಿ ಸಿದ್ಧನ ಉಪದೇಶವನ್ನು ಪಡೆದ ಸುಬುದ್ಧಿ ತನ್ನ ಮಗಳಿಂದ ಮಾಘಸ್ನಾನಗಳನ್ನು ಮಾಡಿಸಿ ದಾನಾದಿ ಪುಣ್ಯಗಳನ್ನು ಮಾಡಿಸಿದಾಗ ಸತ್ತು ಹೋದ ಅಳಿಯ ನಿದ್ರೆಯಿಂದ ಎಚ್ಚೆತ್ತವನಂತೆ ಎದ್ದು ಬಂದು ನಡೆದ ವೃತ್ತಾಂತವನ್ನು ಕೇಳಿ ತಾನು ಕೂಡ ತನ್ನ ಪತ್ನಿಯೊಂದಿಗೆ ಪುಣ್ಯ ಕಾರ್ಯವನ್ನು ಮಾಡಿ ಪಾಪರಹಿತನಾದನು ಎಂಬಲ್ಲಿಗೆ 14ನೇ ಅಧ್ಯಾಯವು ಸಮಾಪ್ತವು.